ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನದ 3ನೇ ಪಾಠ ಭಾರತದ ಮತಪ್ರವರ್ತಕರು ಈ 2024-25 ಹೊಸ ಪುಸ್ತಕದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ಮೊದಲಿಗೆ ನೋಡಿ, ಅಭ್ಯಾಸದಲ್ಲಿ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಶಂಕರಾಚಾರ್ಯರು ಕೇರಳದ ಡ್ಯಾಶ್ ಎಂಬಲ್ಲಿ ಜನಿಸಿದರು. ನೋಡಿ, ಏನಂತ ಬರೀಬೇಕು ನೀವು? ಕಾಲಡಿ ಎಂಬಲ್ಲಿ ಜನಿಸಿದರು. ಕಾಲಡಿ ಎಂಬಲ್ಲಿ ಜನಿಸಿದರು. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು. ನೋಡಿ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಯಾರು ಹೇಳಿದರು? ಶಂಕರಾಚಾರ್ಯರು. ಯಾರು ಹೇಳಿದರು ಈ ಮಾತನ್ನು? ಶಂಕರಾಚಾರ್ಯರು. ರಾಮಾನುಜಾಚಾರ್ಯರ ಶಿಷ್ಯರನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. 3ನೇ ಬಿಟ್ಟ ಸ್ಥಳ ನೋಡಿ, ರಾಮಾನುಜಾಚಾರ್ಯ ಶಿಷ್ಯರನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗಿದೆ. ಏನಂತ ಕರೆಯಲಾಗಿದೆ? ಶ್ರೀ ವೈಷ್ಣವರು ಎಂದು ಕರೆಯಲಾಗಿದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಮಧ್ವಾಚಾರ್ಯರು. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ನೋಡಿ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ, ಅದ್ವೈತ ಸಿದ್ಧಾಂತದ ಇಲ್ಲಿ ಸ್ವಲ್ಪ ಮಹಾಪ್ರಾಣ ಆಗಬೇಕಿದು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. ಯಾರು? ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಇನ್ನು ರಾಮಾನುಜಾಚಾರ್ಯರು, 6ನೇ ಪ್ರಶ್ನೆ ನೋಡಿ, ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅವರ ಮತವನ್ನು ಏನೆಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ. ಅದಕ್ಕೇನಂತ ಕರೀತಾರೆ? ವಿಶಿಷ್ಟಾದ್ವೈತ. ಅವರ ಮತವನ್ನು ವೈಷ್ಣವ ಮತ. ಅವರ ಮತವನ್ನು ಶ್ರೀ ಅಂತ ಜೋಡಿಸ್ಕೊಳ್ರಿ ಬೇಕಾದ್ರೆ ನೀವು. ಶ್ರೀ ವೈಷ್ಣವ ಮತ ಎಂದು ಕರೆಯಲಾಗಿದೆ. ಸಾಮಾನ್ಯವಾಗಿ ವೈಷ್ಣವ ಮತ ಅಂತ ಕರಿತೀವಿ ನಾವು. ಶ್ರೀ ವೈಷ್ಣವ ಮತ ಅಂತಲೂ ಕರೀತಾರೆ. ಶ್ರೀ ವೈಷ್ಣವ ಮತ ಅಂತ ಬರ್ಕೊಳ್ಳಿ. ಶ್ರೀ ವೈಷ್ಣವ ಮತ ಎಂದು ಕರೆಯಲಾಗಿದೆ. ಇನ್ನು ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿರಿ ಅಂತಂದಿದ್ದಾರೆ. ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳು ಯಾವ್ಯಾವು? ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ, ವೇದಾಂತ ಸಾರ, ಶ್ರೀಭಾಷ್ಯ ಮತ್ತು ಗೀತಾ ಭಾಷ್ಯ. ನೋಡಿ, ನೆನಪಿಟ್ಲಿಕ್ಕೆ ನಿಮಗೆ ತುಂಬ ಸುಲಭವಿದೆ. 3ರಲ್ಲಿ ವೇದಾಂತ ಅಂತಿದೆ. ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ, ವೇದಾಂತ ಸಾರ. 2ರಲ್ಲಿ ಭಾಷ್ಯ ಅಂತ ಬಂದಿದೆ. ಶ್ರೀಭಾಷ್ಯ ಮತ್ತು ಗೀತಾ ಭಾಷ್ಯ. ಶ್ರೀಭಾಷ್ಯ ಮತ್ತು ಗೀತಾ ಭಾಷ್ಯ ಇವು ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳು. ಇನ್ನು 8ನೇ ಪ್ರಶ್ನೆ ನೋಡಿ, ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ನೋಡಿ, ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂದರೆ, ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ, ಭ್ರಮೆ ರೂಪವಾದದ್ದು ಅಂತ ಮುಂದೆ ಹೇಳ್ತಾರೆ. ಜಗತ್ತಿನಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು ಅಂತ ಹೇಳ್ತಾರೆ. ಅಂದರೆ ಈ ಈಶ್ವರನಿಲ್ಲದ ಜಗತ್ತು ಮಿಥ್ಯವಾದದ್ದು ಅಂತ ನಾವು ತಿಳ್ಕೋಬೇಕು. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕನ ಸಂಬಂಧವಿದೆ. ನೋಡಿ, ಪರಮಾತ್ಮನ ಸ್ವಾಮಿ ಆದರೆ ನಾವು ಸೇವಕರು ಅಂತ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ. ನೋಡಿ, ವಿಷ್ಣು ಅಥವಾ ನಾರಾಯಣ ಇಲ್ಲಿ ಸ್ವಲ್ಪ ಬಿಟ್ಟು ಹೋಗಿದೆ. ನೊಬ್ಬನೇ ಸರ್ವೋತ್ತಮ ಅಂತ ಹೇಳ್ತಾರೆ ಅವರು. ವಿಷ್ಣು ಅಥವಾ ನಾರಾಯಣನೊಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ, ಅವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಯಾರು? ಮಧ್ವಾಚಾರ್ಯರು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿರಿ ಅಂತಂದಿದ್ದಾರೆ. ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿರಿ ಅಂತಂದಿದ್ದಾರೆ. ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳು ಯಾವುವು? ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ. ನೋಡಿ, ನಿಮ್ಗೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಇಲ್ಲಿ 3 ಲಹರಿ ಅಂತ ಬಂದಿದ್ದಾವೆ. 1 ಆನಂದ ಲಹರಿ, 2 ಸೌಂದರ್ಯ ಲಹರಿ, 3ನೇದು ಶಿವಾನಂದ ಲಹರಿ. ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ, ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ಭಜಗೋವಿಂದಂ ಸ್ತೋತ್ರ.
ಮುಂದಿನ ಪ್ರಶ್ನೆ ನೋಡಿ, 10ನೇ ಪ್ರಶ್ನೆ, ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು? ನೋಡಿ, ಬಸವಣ್ಣನವರು ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂದು ಪ್ರಖ್ಯಾತವಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತಂದರು. ನೀವೆಲ್ಲ ಕೇಳಿರಬೇಕು, ಅನುಭವ ಮಂಟಪ ಅಂತ. ಅದನ್ನು ಅಸ್ತಿತ್ವಕ್ಕೆ ತಂದರು. ಸಮಾಜದಲ್ಲಿ ಬೇರೂರಿದ್ದ ಮೂಢನಂಬಿಕೆ ಕಾರ್ಯಾಚರಣೆಗಳನ್ನು ಖಂಡಿಸಿದರು. ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸುಧಾರಣೆಗೆ ಕಾರಣರಾದರು. ಮತ್ತೆ ಏನು ಹೇಳ್ತಾರೆ, ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸಿದರು. ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನು ತೊಲಗಿಸಿದರು. ಅಂದರೆ ದಾಸೋಹ, ನೀವೆಲ್ಲ ಕೇಳಿರಬೇಕು, ಅನ್ನದಾಸೋಹ ಅಂತ ಹೇಳ್ತೀವಿ. ಅದೇ ರೀತಿ ಎಲ್ಲವನ್ನ ಪರರಿಗೆ ನಾವು ದಾನವನ್ನು ಮಾಡುವುದು, ಈ ದಾನ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನು ತೊಲಗಿಸಿದರು. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಸಂಪತ್ತನ್ನು ನಾವು ಸಂಗ್ರಹ ಮಾಡಬೇಕು, ಹೆಚ್ಚು ಸಂಪತ್ತನ್ನು ಸಂಗ್ರಹಿಸಬಾರದು, ಪರರಿಗೆ ದಾನ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋದನ್ನು ಹೇಳಿದರು ಅವರು. ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದರು. ಸ್ತ್ರೀಯರು ಮತ್ತು ಪುರುಷರು ಸಮಾನರು ಅಂತ ಆ ಕಾಲದಲ್ಲಿ ಸ್ತ್ರೀಯರನ್ನು ತುಂಬ ಕೆಳಮಟ್ಟದಲ್ಲಿ ಕಾಣ್ತಾ ಇದ್ದರು. ಆದ ಕಾರಣ ಸ್ತ್ರೀಯರ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರತಿಪಾದಿಸಿದರು. ವಚನಗಳ ಮೂಲಕ ಸಮಾಜದ ಲೋಪದೋಷಗಳನ್ನು ಎತ್ತಿ ತೋರಿಸಿ ಅರಿವು ಮೂಡಿಸಲು ಪ್ರಯತ್ನಿಸಿದರು. ವಚನ ಚಳುವಳಿಯಿಂದ ಅವರ ಅನುಯಾಯಿಗಳು ಜಾತಿ, ವರ್ಣ, ವರ್ಗ, ಲಿಂಗ ಭೇದವಿಲ್ಲದೆ ಒಗ್ಗೂಡಿದರು. ನೋಡಿ, ಮೇಲು ಜಾತಿ, ಕೀಳು ಜಾತಿ, ಬಿಳಿಯರು, ಕರಿಯರು ಅನ್ನುವಂಥ ವರ್ಣ ಮತ್ತು ವರ್ಗ, ಮೇಲುವರ್ಗದವರು, ಕೆಳವರ್ಗದವರು, ಶ್ರೀಮಂತರು, ಬಡವರು, ಮತ್ತು ಲಿಂಗ ಅಂದರೆ ಗಂಡು ಹೆಣ್ಣು ಇತ್ಯಾದಿ ಯಾವುದೇ ಭೇದವಿಲ್ಲದೆ ಎಲ್ಲರೂ ಸಮಾನರು ಅನ್ನುವ ಒಂದು ಇದನ್ನು ಅವರು ವಚನ ಚಳುವಳಿಯಿಂದ ತೋರಿಸಿಕೊಟ್ಟರು. ನೋಡಿ, 11ನೇ ಪ್ರಶ್ನೆ, ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳಾರು ಅಂತ ಕೇಳಿದ್ದಾರೆ. ಬಸವಣ್ಣನವರಿಗೆ ಒಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳು ಸತ್ಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಚನ್ನಬಸವಣ್ಣ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ನೋಡಿ ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ ಮುಂತಾದವರು. ನೋಡಿ, ಇವರೆಲ್ಲ ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡಂಥ ಅನುಯಾಯಿಗಳು. ಇನ್ನು ಬಸವಣ್ಣನವರು ಪ್ರತಿಪಾದಿಸಿದ ಕಾಯವೇ ಕೈಲಾಸ ಎಂದರೇನು? ನೋಡಿ, ಇಲ್ಲಿ ಪದೇ ಪದೇ ನಿಮ್ಮ ಪುಸ್ತಕದಲ್ಲಿ ಕಾಯವೇ ಕೈಲಾಸ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಪ್ರತೀತಿಯಲ್ಲಿ ಏನು ಪ್ರಚಲಿತವಾಗಿರುವುದು ಕಾಯಕವೇ ಕೈಲಾಸ ಅಂತ ಹೇಳಿದರು ಅನ್ನೋದು. ಆದರೆ ಇವರು ಕಾಯವೇ ಕೈಲಾಸ ಅಂತ ಬರೆದಿದ್ದಾರೆ. ಇಲ್ಲಿ ಕಾಯ ಅಂದರೆ ದೇಹ ಅಂತನೂ ಅರ್ಥ ಕೂಡ ಬರ್ತದೆ. ಅದನ್ನು ಕೂಡ ಹೇಳಿದ್ದಾರೆ. ಬಸವಣ್ಣನವರು ದೇಹವೇ ದೇಗುಲವೆಂದು ಸ್ಥಾವರ ದೇವಾಲಯಗಳನ್ನು ನಿರಾಕರಿಸಿದರು. ನೋಡಿ, ಬಸವಣ್ಣನವರು ಕಲ್ಲು ಮಣ್ಣು ತೆಗೆದುಕೊಂಡು ಗುಡಿ ಕಟ್ಟಿ ಪೂಜಿಸುವುದನ್ನು ನಿರಾಕರಿಸಿದರು. ಅವರು ಈ ನಮ್ಮ ದೇಹವೇ ದೇಗುಲ, ಈ ಭಗವಂತನು ನಮ್ಮ ದೇಹದಲ್ಲೇ ನೆಲೆಸಿದ್ದಾನೆ ಅಂತ ಅವರು ಹೇಳಿದರು. ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ಕಲ್ಪನೆಗಳನ್ನು ಜಾರಿಗೆ ತಂದರು. ಕಾಯವೇ ಕೈಲಾಸ ಎಂದ ಬಸವಣ್ಣನವರು ಕಾಯದ ಪಾವಿತ್ರ್ಯತೆಯ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು. ಇಲ್ಲಿ ನೋಡಿ, ಕಾಯಕವೇ ಕೈಲಾಸ ಅನ್ನೋದು ಕೂಡ ಒಂದು ಮುಖ್ಯವಾದ ತತ್ವ. ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು. ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ ಅಂತ ಅಂದರು. ಅಂದರೆ ಕೆಲಸದಲ್ಲಿ ಈ ಕೆಲಸ ಮೇಲು, ಈ ಕೆಲಸ ಕೀಳು ಅನ್ನೋದೇನೂ ಇಲ್ಲ ಅಂತ ಹೇಳಿದರು. ಮತ್ತು ದೇಹವೇ ದೇಗುಲ, ಅಂದರೆ ಈ ದೇಹವೇ ಒಂದು ಈ ಪರಮಾತ್ಮನ ದೇವಾಲಯ ಇದ್ದಂಗೆ. ಆದ ಕಾರಣ ಸ್ಥಾವರ ದೇವಾಲಯ ಅಂದರೆ ಒಂದೇ ಕಡೆ ಇರುವಂಥ ಈ ಮನುಷ್ಯ ಅಂದರೆ ಚಲಿಸ್ತಾ ಇರುವಂಥ ಒಂದು ಜೀವಿ. ಆದ ಕಾರಣ ಜಂಗಮ ಅಂದರೆ ಚಲನೆ ಇದ್ದದ್ದನ್ನು ಅವರು ಇದು ಮಾಡಿದರು. ಸ್ಥಾವರಕ್ಕೆ ಅಳಿವು ಇದೆ, ಈ ಜಂಗಮಕ್ಕೆ ಅಳಿವಿಲ್ಲ ಅಂತ ಅವರು ಹೇಳಿದರು. ಆದ ಕಾರಣ ಈ ಮನುಷ್ಯನ ದೇಹವೇ ದೇಗುಲ ಅನ್ನುವುದನ್ನು ಕೂಡ ಅವರು ಹೇಳಿದರು. ನೋಡಿ, ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು. ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ ಹೀಗೆ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ನೋಡ್ತಾ ಇರಿ. ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.